ಸ್ನೇಹಿತರೆ, ಮಳೆ ಬರ್ತಿದೆ, ಚುಮು ಚುಮು ಚಳಿ ಆಗ್ತಾ ಇದೆ. ಹೀಗಾಗಿ ಜೋಳದ ತೆನೆನ ಸುಲ್ದು ಕೆಂಡದ ಮೇಲೆ ಸುಟ್ಟು ಉಪ್ಪು ಖಾರ ಸವರಿ ತಿಂದ್ರೆ ಬಾಯಲ್ಲಿ ನೀರ್ ಬರ್ತಿದೆ ಅಲ್ವಾ? ಸೊ ಸಂಜೆ ಟೈಮ್ ಏನಾದ್ರೂ ತಿನ್ಬೇಕು ಅಂತಂದ್ರೆ ಕಾರ್ನ್ ಮಸಾಲ ಆಗಿರ್ಬೋದು, ಬೇಯಿಸಿರೋ ಜೋಳ ಆಗಿರ್ಬೋದು, ಕೆಂಡದಲ್ಲಿ ಸುಟ್ಟಿರೋ ಜೋಳ, ಪಾಪ್ಕಾರ್ನ್ ಆಗಿರ್ಬೋದು, ಬೇಬಿ ಕಾರ್ನ್ ಮಂಚೂರಿ, ಎಷ್ಟೊಂದು ಜೋಳದ ಐಟಮ್ ನಮ್ಗೆ ನೆನಪಾಗುತ್ತಲ್ಲ. ಸೊ ಇಷ್ಟೆಲ್ಲ ಜೋಳದ ಅಡುಗೆ ತಿನ್ನೋ ನೀವು ಒಂದು ಡಿಫ್ರೆಂಟ್ ಆಗಿರುವಂತ ಜೋಳವನ್ನ ನೋಡಿದ್ದೀರಾ? ಎಸ್, ಅದೇ ಬ್ಲಾಕ್ ಕಾರ್ನ್. ಇದನ್ನ ಮೇಸ್ ಮೊರಾಡೋ ಅಂತ ಕರೀತಾರೆ. ಸೊ ನೋಡೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತ ಮೆಕ್ಕೆಜೋಳದ ರೀತಿನೇ ಇರುವಂತ ಇದರ ಒಂದು ಕಾಳುಗಳು ಕಡು ಕಪ್ಪು ಬಣ್ಣದಲ್ಲಿರುತ್ತೆ. ಸೊ ಅತಿ ಹೆಚ್ಚು ಮೆಗ್ನೀಷಿಯಂ, ಐರನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ವಿಟಮಿನ್ ಎ ಹೆಚ್ಚಾಗಿದ್ದು ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನ ಇದು ಹೊಂದಿದೆ. ಸ್ನೇಹಿತರೆ, 2000 ವರ್ಷಗಳ ಹಿಂದೆ ಪೆರು ವ್ಯಾಲಿಯಲ್ಲಿ ಇದನ್ನ ಮೊದಲ ಬಾರಿ ಬೆಳೆದಿದ್ದು ಅಂತ ತಿಳಿದು ಬಂದಿದೆ. ಸೊ ಹೆಚ್ಚು ತಾಪಮಾನ ಇರದ, ಚಳಿಯೂ ಕೂಡ ಇರದಂತ ಭೂ ಪ್ರದೇಶಗಳಲ್ಲಿ ಬೆಳೆಯೋದಕ್ಕೆ ಇದು ಸೂಕ್ತವಾಗಿರುತ್ತೆ. ಸೊ ನೀವು ಕೂಡ ಬ್ಲಾಕ್ ಕಾರ್ನ್ ಜೋಳನ ಬೆಳಿಬೇಕು ಅಂತಿದ್ದೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ.